ಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವೇಗ್ನಮ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ. ವೆಂಕಟೇಶ್ ಪಾರಿಜಾತದಲ್ಲಿ ಇವತ್ತು 7ನೇ ಅಧ್ಯಾಯ. ಜ್ಞಾಪಿತೋ ಬಕುಲಾವಾಕ್ಯ ಸುಖ ಜೀವ ಜೀವಾನುಮೋದಿತಃ ಭೂಪೇನ ನಿಶ್ಚಿತಃ ಪಾಯಾದ್ ವಿವಾಹಾಯವರೋ ಹರಿಹೇ. ತಿರುಗಿ ಹೋಗಲು ಕರುವೆ ತಿರುಗಿ ತಿರುಗಿ ನೋಡುತ್ತಲೇ ಅರಸಿ ತನ್ನ ತೊಡೆಯಲ್ಲಿರುವ ಆ ಮಗಳ ಮುಂಗುರುಳು ತೀಡುತ್ತಲೇ ಈ ಪರಿಯ ಮಾತಾಡಿದಳು ಕೊರವೆಯಾಡಿದ ಮಾತು ಖರಿಯೇನು ಎನ್ನ ಮಾತಿನ ರಗಿಳೆಯ ನೀನು. ಅರಸಿ ಮಾತಿಗೆ ಬಾಯಿ ತೆರೆದು ಮಾತಾಡದಲೆ ಪರಮ ಗಂಭೀರಳಾಗಿರುವ ಪದ್ಮಾವತಿಯ ಪರಮ ಮನಸ್ಸಿನ ಭಾವ ಹೊರಗೊಡಗಬೇಕೆಂದು ಕರಪಿಡಿದು ಏಕಾಂತದಲ್ಲಿ ಕೇಳಿದಳಾಗ ಪರಮ ಅಂತಃಕರಣ ಪರವಶಳು ಆಗಿ. ಕೊರವಿ ಹೋದ ಮೇಲೆ ಪದ್ಮಾವತಿಯ ತಾಯಿ ಮಗಳಿಗೆ ಕೇಳ್ತಾಳಂತೆ, ಕೊರವಿ ಹೇಳಿದ ಮಾತು ನಿಜ ಏನು? ಸುಮ್ಮನೆ ಗಂಭೀರ ಆ ಮಾತಿಗೆ ಉತ್ತರ ಕೊಡದೆ ಗಂಭೀರ ಕೂತಿದ್ದರಿಂದ, ಮಗಳೇ ಚಿಂತೆ ಮಾಡಬೇಡ, ನಿಂಗೇನದ ಹೇಳು ಅಂತ ಹೇಳಿ ಕೇಳಿದಾಗ, ಆತಗೆ ನಾ ಕೊಡಲೋ ನಿನ್ನನ್ನು ಮತ್ತೊಬ್ಬ ಆತಗೆ ನಾ ಕೊಡಲೋ ಪ್ರೀತಿ ಮಗಳೇ ನಿನ್ನ ಮಾತಿನ ಹೊರತಿಲ್ಲ ಖ್ಯಾತಿಲಿ ವೆಂಕಟನಾಥನೆಂದೆನಿಪಗೆ. ಅರಸಿಗೆ ಪೇಳಲು ನಾ ಬಲ್ಲಂತ ಹಿರಿಯರ ಕೇಳಲು ಕೊರವಿ ಮಾತೆನೆಂದು ಭರವಸೆ ಹಿಡಿಯದೆ ಸರಿ ಬಂದವರ ನೋಡಿ ಕಳುಹಲು. ಏಕೋ ಭಾವದಲ್ಲಿರಲು ಮತ್ತು ಅನೇಕ ಮಂದಿಯ ಕೇಳಲು ಜೋಕೇಲಿ ಬಹುಕಾಲ ಸಾಕಿದ ಗಿಳಿಯನ್ನು ನಾ ಕೊಡಲಾರದೆ ಜರೆಯಲು. ಚಿತ್ತದ ಚಾಪಲ್ಯವೋ ನೀ ಹೋದದ್ದು ಮಿತ್ರೇರ ಸಂಗತಿಯೋ ಉತ್ತಮಾನಂತಾದ್ರಿ ಸಕ್ತನ ಕಂಡದ್ದು ಸತ್ಯವೋ ಅದು ಮಿಥ್ಯವೋ. ತಾಯಿ ಮಗಳಿಗೆ ಕೇಳ್ತಾ ಇದ್ದಾಳೆ, ಅತ್ತಿಗೆ ಕೊಡಲೋ ಬೇರೆ ಯಾರಿಗೆ ಕೊಡಲಿ? ನಿನ್ನ ಮಾತಿನಂತೆ ನಾನು ನಡಿತೇನೆ. ಪ್ರಸಿದ್ಧನಾಗಿರುವಂಥ ವೆಂಕಟಾಚಲವಿರುವಂಥ ವೆಂಕಟೇಶನಿಗೆ ಕೊಡಲು, ರಾಜನಿಗೆ ಕೇಳಲೇನು, ನಿಮ್ಮಪ್ಪಗೆ ಹಿರಿಯರನ್ನ ಕೇಳಲೇನು, ಅಥವಾ ಕೊರವಿಯ ಮಾತಿಗೆ ಭರವಸೆ ಇಟ್ಟುಕೊಳ್ಳು. ನೋಡಮ್ಮ, ಬಹಳ ದಿವಸ ಸಾಕಿರ್ತೇವೆ ಮಕ್ಕಳನ್ನ, ಅದು ಹಂಗೆ ಕೊಡಲಿಕ್ಕಾಗೋದಿಲ್ಲ. ನೀ ಹೇಳು, ಹಾಗೆ ಕೊಡ್ತೀನಿ. ನೀನು ತೋಟಕ್ಕೆ ಹೋದಾಗ ಕಂಡಿದ್ದು ನಿಜವಾ ಅಂತ ಕೇಳಿದಾಗ, ಜನನಿ ಮಾತಿಗೆ ಜಗಜ್ಜನನಿ ನುಡಿದಳು ಕಾಮಜನಕನ ಸ್ಮರಿಸುತ್ತಲೇ, ಜನನಿ ನೀ ಕೇಳಮ್ಮ ಮನಸ್ಸಿನ ಭಾವವನ್ನು ಜನರ ಮುಂದೆ ಕೇಳುವುದಕ್ಕೆ ಅನುಮಾನ ಮಾಡಿದನು. ಅನುತಾಪದಿಂದ ತನಗೆ ಬಂದದು ತಾನೇ ಅನುಭೋಗಿಸದೆ ಉಳಿದ ಜನರಿಗೆ ಹೇಳಿದರೇನು. ಘನವಾಗಿ ಅಪಹಾಸ್ಯವನ್ನು ಮಾಡಿ ನಗುವರು ಜನರು, ಒಬ್ಬರೇ ಒಬ್ಬರನ್ನು ತನಗೆಂಬುವುದು ಎನಗೆ ಹಿತಕಳು ನೀನು ನಿನ್ನ ಮುಂದೆ ಹೇಳುವುದಕ್ಕೆ ಅನುಮಾನಬೇಕೇ. ಅಮ್ಮ, ಜಗಜ್ಜನನಿಯಾಗಿರುವಂತಹ ಪದ್ಮಾವತಿ ಹೇಳ್ತಾಳೆ, ಅಮ್ಮ ಪರಮಾತ್ಮನನ್ನು ಸ್ಮರಿಸಿಕೊಂಡು ಹೇಳ್ತಾಳೆ, ನಿನ್ನ ಮುಂದೆ ಹೇಳಲಿಕ್ಕೇನಮ್ಮ? ಇನ್ನೊಬ್ಬರ ಮುಂದೆ ಹೇಳಿದರೆ ಅಪಹಾಸ್ಯ ಮಾಡ್ತಾರೆ, ನಿನ್ನ ಮುಂದೆ ಹೇಳಲಿಕ್ಕೇನು? ಹೇಳ್ತೇನೆ ಕೇಳು ಅಂತ ಹೇಳ್ತಾಳೆ. ಅವನೇ ಪತಿಯನ್ನವನೇ ನೀ ಕೇಳು, ಅವನ ಸರಿ ಇಲ್ಲವನೆಯೊಳಗೆ, ಅವನ ಹೊರತೆನ್ನ ಜೀವನ ನಿಲ್ಲದು, ಅವನೇ ಜಗ ಜೀವನನೇ. ಮಂಜುಗಾನಿಯ ಕೊರವಂಜಿಯು ಆಡಿದ ಮಂಜುಳ ಮಾತಿಗೆ ರಂಜನವಾಯಿತು. ಕಂಜಾಕ್ಷಿಣಿಯನ್ನ ಕಂಜನಾಭನ ಪಾದ ಕಂಜಕ್ಕೆ ಅರ್ಪಿಸು ಅಂಜದಳೆ. ಪಂಜರದ ಗೆಳೆ ಪಂಜರ ಬಿಟ್ಟೆನ್ನ ಎನ್ನ ಪಂಜರಕ್ಕೆ ಹೋಗಲು ಅಂಜುವ ಜಾತಕಮ್ಮ. ಅಂಜನಾದ್ರೀಶಗೆ ಅಂಜಲು ಬೇಡ ನಿರಂಜನನೇ ಭಯ ಭಂಜನನೇ. ಅಮ್ಮ, ನನಗೆ ಅವನೇ ಪತಿ, ಅವನ ಸರಿಯಾದ ಸಮನಾರ್ದವರು ಬ್ರಹ್ಮಾಂಡದೊಳಗೆ ಇಲ್ಲ. ಅವನಿಲ್ಲದೆ ನಾನು ಬದುಕಲಿಕ್ಕೂ ಸಾಧ್ಯ ಇಲ್ಲ. ಅವನ ನನ್ನ ಜೀವನಾಗಿದ್ದಾನೆ. ಕೊರವಂಜಿ ಆಡಿದ ಮಾತಿಗೆ ನನಗೆ ಸಂತೋಷ ಆಗಿದೆ. ಆ ಕೊರವಂಜಿ ಹೇಳಿದಂತೆ ನನ್ನನ್ನು ವೆಂಕಟೇಶ್ ದೇವರಿಗೆ ಅರ್ಪಿಸು. ಅಂಜಬೇಡಮ್ಮ. ಒಂದು ಪಂಜರದಿಂದ ಒಂದು ಗಿಳಿ ಇನ್ನೊಂದು ಪಂಜರಕ್ಕೆ ಹೋದರೆ ಯಾಕೆ ಅಂಜಬೇಕು? ಅಂಜನಾದ್ರೀಶನಾಗಿರುವಂತಹ ಆ ವೆಂಕಟೇಶ್ ದೇವರಿಗೆ ನನ್ನನ್ನು ಕೊಡು.
ಅಂಥೇಳಿ ಹೇಳ್ತಾರೆ. ಅವನೆಂಥವನು ಅಂತಂದರೆ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಅವನನ್ನು ಯಾರು ಭಜಿಸ್ತಾರೆ ಅವರೆಲ್ಲ ಭಯಗಳನ್ನು ನಿವಾರಣೆ ಮಾಡ್ತಾರೆ. ಆಟದ ಗೆಳತಿಯರಾಟಕ್ಕೆ ಮೆಚ್ಚಿ ನಾನೀಟಾಗಿ ಹೂವಿನ ತೋಟಕ್ಕೆ ಹೋಗಲು ನೋಟದಿ ನೋಡುವ ನಾಟವ ಬಲ್ಲೆನು ಊಟವು ಚಿತ್ತ ಪಲ್ಲಟವಾಗೆ ಆಟದಿಂದ ನಂತ ಕೋಟಿ ಬ್ರಹ್ಮಾಂಡವ ನೀಟಾಗಿ ನಿರ್ಮಿಸಿ ಆಟವ ಮಾಡುವ ನೀಟಾಗಿ ದಾರವ ನಾಟವ ಬಲ್ಲರು ಚಾಟಕ ಕಪಟ ನಾಟಕನೇ. ಅಮ್ಮ, ನಾನು ನನ್ನ ಸಖಿಯರ ಜೊತೆಗೆ ಹೂವಿನ ತೋಟಕ್ಕೆ ಹೋದಾಗ ಅವನನ್ನು ನೋಡಿದೆ. ಅನಂತ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂತಹ, ಅದನ್ನು ರಕ್ಷಣೆ ಮಾಡುವಂತಹ ಅವನಿಗೆ ನನ್ನನ್ನು ಕೊಡು. ಬಲ್ಲೆನಾಥನ ಕಂಠದಲ್ಲಿ ಕೌಸ್ತುಭ ಮಾಲೆ ಎಲ್ಲ ಭೂಷಣ ವೃತದಲ್ಲಿ ಸೇವತ್ಸವು ಚೆಲ್ವಿಕೆ ನೋಡಲು ಪಲ್ಲ ಜ್ಯೋತಿಗಳಲ್ಲಿ ಅವನಲ್ಲಿ ನಿವಾಳಿಸಿ ಚೆಲ್ಲುವುದು. ಅಲ್ಲೇ ಇಲ್ಲೆಂದು ಮತ್ತಲ್ಲೇ ಹಂಬಲಿಸದೆ ಗರ್ಪಿಸು ಅಲ್ಲಾದದಿಂದಲೇ ಬಲ್ಲಿದಾನಂತರಾದ್ರಿಯಲ್ಲಿರುವ ಎನ್ನೊಲ್ಲಭನೆ ಪ್ರಾಣದಲ್ಲಭನೆ. ಅವನ ಕಂಠದಲ್ಲಿ ಕೌಸ್ತುಭ ಮಾಲೆ, ಎದೆಯಲ್ಲಿ ಶ್ರೀವತ್ಸ. ಅವನ ಚೆಲ್ವಿಕೆ ಎಂಥದ್ದಿದೆ ಅಂತಂದರೆ ಅಂಥ ಚೆಲುವರು ಮತ್ತಾರು ಇಲ್ಲೇ ಇಲ್ಲಮ್ಮ. ಆದ್ದರಿಂದ ಸಂತೋಷದಿಂದ ಅವನಿಗೆ ಒಪ್ಪಿಸು, ಅವನೇ ನನ್ನ ಪ್ರಾಣವಲ್ಲಭನಾಗಿದ್ದಾನೆ ಅಂತ ಹೇಳ್ತಾ ಇದ್ದ. ಮಗಳ ಮಾತಿಗೆ ತಾಯಿ ಮುಗುಳು ನಗೆ ನಗುತ್ತಲೇ ಮಗಳಿಗೆಂದಳು, ಎನ್ನ ಮಗಳೇ ನಿನ್ನ ನುಡಿ ಕೇಳಿ ಮುಗುಳ ಮುಟ್ಟೇತು ಜೀವ ನಗಿಯಲ್ಲ. ನಾನಿನ್ನ ಜಗದೀಶ ಗರ್ಪಿಸುವೆ ಲಘು ಬಗೆಯ ಮಾಡೆ ಗಗನರಾಜನ ರಾಣಿ ಮಗಳ ಮುಂದೀಗೆ ಮಾತನಾಡುತ್ತಿರಲಾಗಿ ಸುಗುಣಿ ಬಕುಲಾವತಿಯು ಅಗಜೇಶನ ಅಭಿಷೇಕ ಮುಗಿಸಿ ಬರುವರ ಕೂಡಿ ಸೊಗಸಿನಲ್ಲಿ ಕುದುರೆಯನ್ನು ಜಿಗಿಸುತ್ತಲೇ ಬಂದಳಾಗಸಿಯೊಳಗೆ. ಮಗಳ ಮಾತನ್ನು ಕೇಳಿ ಸಂತೋಷದಿಂದ ಪದ್ಮಾವತಿ ತಾಯಿ ಅವನಿಗೆ ಕೊಡ್ತೀನಿ, ನಿಶ್ಚಿಂತೆ ಮಾಡಬೇಡ ಅಂಥೇಳಿ ಮಗಳಿಗೆ ಸಮಾಧಾನ ಮಾಡ್ತಾಳೆ. ಅಷ್ಟರಲ್ಲಿ ಅಗಜೇಶನಿಗೆ ಅಭಿಷೇಕ ಮಾಡಿ ಬಕುಲಾವತಿ ಕುದುರೆ ಮೇಲೆ ಕೂತ್ಕೊಂಡು ಅಲ್ಲಿ ಬಂದಿದ್ದಾಳೆ. ಭರದಿಂದ ಬೀದಿಯಲ್ಲಿ ಬರುವ ಬಕುಲಾವತಿಯ ಹೊರಳೆ ನೋಡಿದಳರಸಿ ಎರಳೆ ನೋಟಗಳಿಂದ ಬರುವಳಿವಳಾರೆಂದು ಕೊರವೇಕೆ ಹೇಳಿದ ಗುರುತ ಸ್ಮರಿಸಿ ತಾನಿದ್ದಲ್ಲೇ ಕರೆಸಿದಳು ಬೇಗ. ಸರಸಿ ಜಾಕ್ಷಿಯ ಬಾರೆ ಸರಸವಾಯಿತು ಎಂದು ಸುರಸಿ ಅಮೃತದ ವಾಣಿ ಬೆರೆಸಿ ಸ್ನೇಹ ಮತ್ತೆ ತರಸಿ ರತ್ನದ ಪೀಠ ವಿರಿಸಿ ಕೂಡೆಂದು ಕುಳ್ಳರಿಸಿ ಕೇಳಿದಳ ಗರಿಷ್ಠದಿಂದ. ಮೇಲೆ ನಿಂತು ನೋಡ್ತಾ ಇದ್ದಾಳೆ. ಆ ಬಕುಲಾವತಿ ಬರೋದು ಬೀದಿಯಲ್ಲಿ ಬರೋದು ಕಾಣಿಸ್ತಾ ಇದೆ. ಆಮೇಲೆ ಕೊರವೆ ಹೇಳಿದ್ದನ್ನು ನೋಡಿ ಇವಳೇ ಬಕುಲಾವತಿ ಅಂತ ತಿಳಿದುಕೊಂಡು ಅವಳನ್ನ ಪ್ರೀತಿಯಿಂದ ಕರೆಸಿ, ಸ್ನೇಹದಿಂದ ಕರೆಸಿ ರತ್ನದ ಪೀಠದ ಮೇಲೆ ಅವಳಿಗೆ ಕುಳ್ಳಿರಿಸಿ ಕೇಳ್ತಾಳಂತೆ. ಲನನೇನಿ ದಾರಮ್ಮ ಹೆಸರೇನು ಶೇಷಾಚಲವಾಸಿ ಬಕುಲಾವತಿ ನಾನು. ಎಲ್ಲಿಗೆ ಹೋಗುವೆ ಮುಂದಕ್ಕೆ ನೀನು ತಿಳಿ ಇಲ್ಲಿಗೆ ಬಂದೆ ನೇಮಿಸಿ ನಾನು. ನಿನ್ನ ಮನದ ಕಾರ್ಯಗಳೇನು ಮುಖ್ಯ ಕನ್ಯಾರ್ಥಿಯಾಗಿ ಬಂದೇನು ನಾನು. ದಾವಾದವರನಾಗಿರುವನು ದಿವ್ಯ ದೇವನೆಂದೆನಿಸುವ ತಿಳಿ ನೀನು. ಕೃಷ್ಣವೇಣಿಯವನ ಹೆಸರೇನು ಕೃಷ್ಣನೆಂದೆನಿಸುವ ತಿಳಿ ನೀನು. ಆಗ ಬಕುಲಾವತಿಗೆ ಪದ್ಮಾವತಿ ತಾಯಿ ಕೇಳ್ತಾಳೆ, ನೀನು ಯಾರಮ್ಮ, ನಿನ್ನ ಹೆಸರೇನು? ಆಕೆ ಹೇಳ್ತಾಳೆ, ಶೇಷಾಚಲದಲ್ಲಿರುವಂತಹ ಬಕುಲಾವತಿ ನಾನು ಅಂತ. ಇನ್ನು ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಕೇಳಿದೆ. ಏನು ಇಲ್ಲಿ ಯಾಕೆ ಬಂದೆ ಅಂತ ಕೇಳಿದೆ. ಆಗ ಹೇಳ್ತಾಳೆ, ಮುಖ್ಯವಾಗಿ ನಾನು ಕನ್ಯಾರ್ಥಿಯಾಗಿ ಬಂದಿದ್ದೇನೆ. ವರ ಯಾರು ಅಂತ ಕೇಳ್ತಾಳೆ. ವರ ಯಾರು ಅಂದರೆ ಶ್ರೇಷ್ಠನಾಗಿರುವಂಥ ದೇವನೇ ಆಗಿದ್ದಾನೆ ಅಂತ. ಹಾಗಾದರೆ ಅವನ ಹೆಸರೇನು ಅಂತ ಕೇಳ್ತಾಳೆ. ಅವನ ಹೆಸರು ಕೃಷ್ಣ ಅಂತ ಹೇಳ್ತಾಳೆ. ತಂದೆ ತಾಯಿ ಗಂಬುವರಾರು ತೇಳಿ ದೇವಕಿ ವಸುದೇವರು ಅವರು ಚಂದಾಗಿ ಕುಲದಾವು ಧೇಳಮ್ಮ ಶುಭ ಚಂದ್ರಮನ ಕುಲ ಕೇಳಮ್ಮ. ಶ್ರೇಷ್ಠವಾಗಿ ಗೋತ್ರದಾವುದು ವಾಸಿಷ್ಠ ನಾಮಕವಾಗಿರುತ್ತಿಹದು. ನಕ್ಷತ್ರ ಪೇಳು ಪನ್ನಗವೇಣಿ ಶ್ರವಣ ನಕ್ಷತ್ರ ತಿಳಿ ರಾಜನ ರಾಣಿ. ವಿದ್ಯೆಯಿಂದಲೇ ಹೇಗಿರುವ ಬ್ರಹ್ಮ ವಿದ್ಯೆಯಿಂದಲೇ ಗಮ್ಯ ನೆನೆಸುವ ಅಂತ ಹೇಳ್ತಾ ಇದ್ದಾರೆ.
ತಂದೆ ತಾಯಿಗಳು ಯಾರು ಅಂತಂದರೆ ವಸುದೇವ ದೇವಕಿ ಆಕೆ ತಂದೆ ತಾಯಿಗಳು. ಕುಲ ಯಾವುದು ಅಂತಂದರೆ ಚಂದ್ರಮನ ಕುಲ. ಗೋತ್ರ ಯಾವುದು ಅಂದರೆ ವಾಸಿಷ್ಠ ಗೋತ್ರ. ನಕ್ಷತ್ರ ಶ್ರವಣ ನಕ್ಷತ್ರ. ವಿದ್ಯೆಯಿಂದ ಹೇಗಿದ್ದಾನೆ ಅಂತಂದರೆ ಅವನು ಬ್ರಹ್ಮವಿದ್ಯೆ ಇದ್ದಲೇ ಸಿಗ್ತಾನೆ, ಕಾಣಿಸ್ತಾನೆ. ಧನವಂತನೇ ನಮ್ಮ ಗುಣನಿಧಿಯೇ, ಬಹು ಧನವಂತರಾಗುವರೆಂದೇ ಅವನಿಂದೇ ಕಣ್ಣು ಮೂಗಿಲಿ ಹೇಗಿರುವ ಕೋಟೆ ಮನ್ಮಥ ಲಾವಣ್ಯ ನೆನೆಸುವ ಹೆಣ್ಣಿನ ಮನಸ್ಸಿಗೆ ಬಂದೀತೆ, ಅವನ ಕಣ್ಣಲ್ಲಿ ಕಂಡ್ಯರೆ ತಿಳಿದೀತೆ. ಆದಾವು ವಯಸ್ಸೆಷ್ಟು ಪೇಳಮ್ಮ, 25ರ ಮೇಲಿಲ್ಲ ತಿಳಿಯಮ್ಮ. ಆಗ ಹೇಳ್ತಾ ಇದ್ದಾಳೆ. ನಕ್ಷತ್ರ ಎಲ್ಲ ಆಯಿತು. ವಿದ್ಯೆಯಿಂದ ಏನು ಓದಿದ್ದಾನೆ ಅಂದರೆ ಬ್ರಹ್ಮವಿದ್ಯೆಯಿಂದಲೇ ಅವನು ಗಮ್ಯನಾಗಿದ್ದಾನೆ. ಧನವಂತನೇ, ಎಷ್ಟು ಧನವಂತ ಅಂತ ಕೇಳಿದ್ರೆ ಅವನಿಂದಲೇ ಎಲ್ಲರೂ ಜಗತ್ತಿನಲ್ಲಿ ಧನವಂತರಾಗ್ತಾರೆ. ಹೇಗಿದ್ದಾನೆ ನೋಡಲಿಕ್ಕೆ ಅಂದರೆ ಸೌಂದರ್ಯದಲ್ಲಿ ಮನ್ಮಥನಂತೆ ಇದ್ದಾನೆ. ಮನ್ಮಥನ ಅಪ್ಪನೇ ಅಲ್ಲ. ಹೆಣ್ಣಿನ ಮನಸ್ಸಿಗೆ ಬರ್ತದೇನು ಅಂತ ಕೇಳ್ತಾಳೆ. ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅವನಿಗೆ ವಯಸ್ಸೆಷ್ಟು? ಆದಾವು ವಯಸ್ಸೆಷ್ಟು ಪೇಳಮ್ಮ, 25ರ ಮೇಲಿಲ್ಲ ತಿಳಿಯಮ್ಮ. ಚಿಕ್ಕಂದು ಮದುವೆ ಇಲ್ಯಾಕಮ್ಮ, ಅವನ ತಕ್ಕ ಹೆಂಡತಿ ಇರುತಿಹಳಮ್ಮ. ಮುಖ್ಯಳಿರಲು ಮದುವ್ಯಾಕಮ್ಮ, ಮಕ್ಕಳಿಲ್ಲದ ಕಾರಣವಮ್ಮ. ನೇಮದಿದ್ದಿರುತಿಹ ನೆಲ್ಲಿ ತಿಳಿ ಶ್ರೀಮದನಂತರಿಯಲ್ಲಿ. ಅವನಿಗೆ ವಯಸ್ಸೆಷ್ಟು ಅಂತ ಹೇಳಿದ್ರೆ 25 ಅಂತ ಹೇಳ್ತಾ ಇದ್ದಾಳೆ. 25 ಅಂತ ಹೇಳಿದ್ಮೇಲೆ ಏಕೆ ಅಂತಾಳೆ, ಚಿಕ್ಕನ್ನಲ್ಲಿ ಯಾಕೆ ಮದುವೆ ಆಗಿಲ್ಲ, ಇಷ್ಟು ದಿವಸ ಯಾಕೆ? ಅವನಿಗೆ ಹೆಂಡತಿ ಒಬ್ಬಳಿದ್ದಾಳೆ. ಹೆಂಡತಿ ಇರಬೇಕಾದ್ರೆ ಮತ್ತೆ ಯಾಕೆ ಮಾಡ್ಕೋತಾ ಇದ್ದಾನೆ? ಒಬ್ಬಕ್ಕೆ ಹೆಂಡತಿ ಇರಬೇಕಾದ್ರೆ ಮಕ್ಕಳಿಲ್ಲದ ಕಾರಣದಿಂದ. ಅವನು ಎಲ್ಲಿದ್ದಾನೆ ಅಂದರೆ ಅನಂತಾದ್ರಿಯಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ಇಂಥ ಮಾತನ್ನು ಕೇಳಿ ಸಂತೋಷದಿಂದಲೇ ಕಾಂತನ ಮುಂದೆ ಹೇಳಿದಳು, ಕಾಂತದಲ್ಲಿ ಅರಸೆ ಏಕಾಂತದಲ್ಲಿ ಅರಸೆ. ಕಾಂತ ನೀನಿನ್ನು ಬೇಗ ಅಂತರದವಳು, ಚಿಂತೆ ಮಾಡಲು ಬೇಗ ಕೇಳು ಸಂತೋಷದ ಸುದ್ದಿ. ನರನಾರಾಯಣರಲ್ಲಿ ಇರುವರು ಅಲ್ಲಿಂದೊಬ್ಬಳು ಕೊರವಿ ಬಂದಿದ್ದಳು ನಮ್ಮರ ಮನೆಗಾಗಿ. ಜ್ವರತಾಪದಿಂದಲೇ ಮಲಗುತ್ತ ಮಲಗಿದ ಮಗಳು ಜ್ವರ ಹೋಗಿ ಎದ್ದಳು ಆ ಕೊರವಿ ಕಾಲ್ಗುಣದೆ. ನೋಡಿ ಪರಿ ನುಡಿದವಳು ಮಾಡಿ ಶಪಥವ ಕೊರವಿ, ನಾಡ ಕೊರವಿಯಂತೆ ಆಡುವಳು ಹುಸಿಯೋ. ಆಡುತ್ತಾಡುತ್ತ ಸಖಿಯರ ಕೂಡಿ ವನದಲ್ಲಿ ಪುತ್ರಿ ನೋಡಿದಳಂತೊಬ್ಬ ಪ್ರೌಢ ಪುರುಷನ್ನ. ಅವ್ರು ಹೇಳ್ತಾ ಇದ್ದಾರೆ, ತಾಯಿ ಹೇಳ್ತಾಳೆ ತಂದೆ ಮುಂದೆ, ಆ ಅಪ್ಪನ ಮುಂದೆ, ನೋಡು ಏಕಾಂತದಲ್ಲಿ ಗಂಡನ ಮುಂದೆ ಹೇಳ್ತಾಳಂತೆ, ಚಿಂತೆ ಮಾಡಬೇಡ, ಸಂತೋಷ ಸುದ್ದಿ ಇದೆ. ನರನಾರಾಯಣರಲ್ಲಿದ್ದಾರೆ, ಅಲ್ಲಿಂದ ಕೊರವಿ ಬಂದಿದ್ಲು. ಆ ಕೊರವಿ ಅರಮನೆ ಬಂದಾಕ್ಷಣ ಆ ಕೊರವಿಯ ಕಾಲ್ಗುಣದಿಂದ ನಮ್ಮ ಜ್ವರ ಬಂದಿರುವಂತಹ ಮಗಳು ಎದ್ದು ಕೂತಿದ್ದಾಳೆ. ಆ ಕೊರವಿ ನಾನು ಸುಳ್ಳಾಡೋದಿಲ್ಲ, ನಿಜವಾದ ಮಾತು ಹೇಳ್ತೇನೆ. ನಿನ್ನ ಮಗಳು ಸಖಿಯರ ಜೊತೆಗೆ ವನಕ್ಕೆ ಹೋಗಿದ್ಲು. ಪರವಶಳಾಗಿ ಹೇಳಂತ ಪುರುಷನ ಕಾಣುತ್ತಾ ಪ್ರಾಕೃತ ಪುರುಷ ಅಲ್ಲ, ಕೇಳವನೇ ಪುರುಷೋತ್ತಮನಂತೆ. ಜ್ವರ ಮಗಳಿಗೆ ಬಂತೆಂದು ಮರಗಿದೆವು ನಾವೆಲ್ಲ, ಜ್ವರವಲ್ಲವುದು ಕಾಮಜ್ವರವಂತೆ ಕೇಳು. ಲೇಸಾಗಿ ಆತನ ಕಥೆ ಚಿತ್ತೈಸಿ ಕೇಳಲು ಜ್ವರ ನಾಶವಾಯಿತು, ಶೇಷ ಉಳಿದಿಹದು. ಶೇಷಾಚಲದಲ್ಲಿ ನಿತ್ಯ ನಿವಾಸಿನಿಸುವ ಅವಾಗೆ ತೋಷಧಿ ಕೊಟ್ಟರೆ ಜ್ವರ ನಿಶೇಷ ಹೋಗುವುದು. ಆಗ ಹೇಳ್ತಾ ಇದ್ದಾಳೆ, ವನದಲ್ಲಿ ಹೋದಾಗ ಅವನನ್ನು ನೋಡಿದಾಳಂತೆ. ಅವನು ಪ್ರಾಕೃತ ಪುರುಷ ಅಲ್ಲ, ಪುರುಷೋತ್ತಮನಾಗಿರುವಂತಹ ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾರೆ. ನಾವು ಜ್ವರ ಬಂತು ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ವು, ಅದು ಜ್ವರ ಅಲ್ಲ, ಕಾಮಜ್ವರ ಅಂತ ಹೇಳ್ತಾ ಇದ್ದಾರೆ. ಅವನ ಕಥೆಯನ್ನು ಕೇಳಿದ ಮೇಲೆ ನಿನ್ನ ಮಗಳ ಜ್ವರ ಎಲ್ಲ ನಾಶವಾಗಿದೆ. ಅವನು ಶೇಷಾಚಲದಲ್ಲಿದ್ದಾನಂತೆ. ಅವನಿಗೆ ಸಂತೋಷದಿಂದ ಕೊಟ್ಟರೆ ಇನ್ನೇನು ಅಲ್ಪ ಸ್ವಲ್ಪ ಜ್ವರ ಇದೆ, ಅದು ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ಬಳು ಬಂದಿಹಳು ಉನ್ನತ ತೇಜಿನೇರಿಯನ್ನ ಮನೆಯಲ್ಲಿ ತಾ ಕನ್ಯಾರ್ಥಿಯಾಗೆ.
ತನ್ನಲ್ಲಿರುತ್ತಿಹವರನ್ನು ಚೆನ್ನಾಗಿ ಪೇಳುವಳು. ಕಣ್ಣು ಮೂಗಿಲಿ ಚಲುವ ಚೆನ್ನಿಗಾನಂತವನು, ಚೆನ್ನಿಗನವನೆಂದು ಚೆನ್ನಾಗಿ ಕೇಳಿದರು. ಚೆನ್ನಿಗಾನಂತಾದ್ರೀಶನ್ನೇ ಪೇಳುವಳು. ನಿನ್ನ ಮಗಳಾದರೂ ಆತನ್ನೇ ಇಚ್ಛಿಸುವಳು. ಇನ್ನೀತಕ್ಕೆ ಸಂಶಯ ಮಾಡಿ ಇನ್ನು ಶುಭ ಶೀಘ್ರ. ಅಷ್ಟರಲ್ಲಿ ಕೊರವಿ ಹೋದ್ಮೇಲೆ ಒಬ್ಬಳು ಒಳ್ಳೆ ಉನ್ನತ ತೇಜ ಕುದುರೆಯನ್ನು ಏರಿ ಕನ್ಯಾರ್ಥಿಯಾಗಿ ನಮ್ಮ ಮನೆಗೆ ಬಂದಿದ್ದಾಳೆ. ಅವಳು ವರನ ಬಗ್ಗೆ ಹೇಳಿದ್ಲು. ಕಣ್ಣು ಮೂಗಿನಿಂದ ಸುಂದರನಾಗಿದ್ದಾನಂತೆ. ಅವನು ಯಾರು ಏನು ಅಂತ ಕೇಳಿದ್ರೆ ಅನಂತಾದ್ರೀಶನೇ ಅಂತ ಹೇಳಿದ್ಲು. ನಿನ್ನ ಮಗಳು ಅವನನ್ನೇ ಇಷ್ಟಪಡ್ತಾ ಇದ್ದಾಳೆ, ಆದ್ದರಿಂದ ಶೀಘ್ರ ಮಾಡೋಣ ಶುಭವನ್ನು ಅಂತ ಹೇಳ್ತಾರೆ. ರಂಭೆ ಆಡಿದ ಮಾತಿಗಂಬರಾಖ್ಯನು ರಾಜ ಸಂಭ್ರಮದೆಯ ಆನಂದವೆಂಬ ಭಾಷ್ಪವು ಕಣ್ಣು ತುಂಬಿ ತುಳುಕುತ್ತ ಮೈಯ ತುಂಬ ರೋಮುಗಳೊಬ್ಬಿ ರಂಭೆಗಾಡಿದನು ಹೀಗೆಂಬ ಮಾತುಗಳ. ರಂಭೆ ಪೂರ್ವದ ಪುಣ್ಯವೆಂಬುದು ಫಲಿಸಿತೆಮ್ಮ ನಮ್ಮ ಪೂರ್ವಿಕರು ಎಂಬುವರು ಮುಕ್ತಿ ಅವಲಂಬನ ಮಾಡಿದರು. ಸಂಭ್ರಮವಾಡಿತು ಬಹಳ ಗಂಭೀರಳಾದ ಮಗಳೆಂಬ ಪದ್ಮಾವತಿಯು ಅಂಬುಜೋದ್ಭವನ ರಂಭೆನಿಸುತ್ತ ಅವನ ತನಯ ನಂಬಿ ಎಡೆತೊಡೆಯಲ್ಲಿ ತುಂಬಿ ಕುಳಿತದ್ದು ಕಣ್ತುಂಬ ನೋಡೇನು ಎಂದಳಂಬುಜಾಕ್ಷೇ. ಆಗ ಹೇಳ್ತಾ ಇದ್ದಾರೆ, ಹೆಂಡತಿ ಆಡಿದ ಮಾತು ಕೇಳಿ ರಾಜನ ಸಂಭ್ರಮ ಆಯ್ತಂತೆ. ಸಂಭ್ರಮ ಆಗಿ ಸಂತೋಷದಿಂದ ಹೇಳ್ತಾ ಇದ್ದಾನೆ, ನಾವು ನಮ್ಮ ಪೂರ್ವಜರು ಬಹಳ ಪುಣ್ಯ ಮಾಡಿರಬೇಕು, ಅದಕ್ಕೆ ಇಂಥ ಮಗಳು ಸಿಕ್ಕಿದ್ದಾಳೆ, ಇಂಥ ಅಳಿಯ ಸಿಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮಡದಿ ಮುಂದಿ ಪರಿಯೋ ನುಡಿದು ಆಕಾಶ ಪರಿವೃಢನು ಕ್ಲೇಶದಾಪಾಶ ಕಡು ಹರ್ಷದ ಖಡ್ಗದಲೆ ಕಡಿದು ಮಗಳಿದ್ದಲೇ ನಡೆದು ಬಂದಿ ಪರಿಯು ಒಡಲೊಳಗೆ ಇದ್ದದ್ದು ಒಡೆದು ಆಡಿದನು. ಕುಡತೆ ಗಂಗಳೇ ನಿನ್ನ ನಡತೆ ನೋಡಲು ಹರ್ಷ ನುಡಿಯಲಾಗದು ಎನಗೆ, ಹಿಡಿಯ ಭಯ ನಾನಿದೆ ಕೊಡವೆ ನಿನ್ನಳು ನೀನೆ ಮಡಕಿ ಚಿಂತೆಯಲ್ಲಿ ಸೊರಗಿ ಬಡವೆಯಾಗಲು ಬೇಡ ಹಡೆದವನೇ ನೀನು. ಬಿಡುಮನದ ಕ್ಲೇಶಗಳನ್ನು ಕಡುಚಲ್ವ ಮೂಡಲಗಿರಿ ಒಡೆಯ ವೆಂಕಟಪತಿಗೆ ಕೊಡವೆ ನಿನ್ನ. ಮಡದಿ ಹೆಂಡತಿ ಮಾತನ್ನು ಕೇಳಿ ಆಕಾಶ ರಾಜ ಮಗಳ ಹತ್ರ ಬರ್ತಾನಂತೆ. ಮಗಳಿಗೆ ಹೇಳ್ತಾನಂತೆ, ಚಿಂತೆ ಮಾಡಬೇಡಮ್ಮ, ನಿನಗೆ ಅಭಯ ಕೊಡ್ತಾ ಇದ್ದೇನೆ, ಅವನಿಗೆ ವೆಂಕಟಪತಿಗೆ ನನ್ನನ್ನು ಮದುವೆ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಚಿಂತೆ ಮಾಡಬೇಡ. ಪುತ್ರಿಗೆ ಪರಿನುಡಿದು ಪುತ್ರನ ಕೊಳಹೆ ಶುಭ ಪತ್ರವನ್ನು ಕೊಟ್ಟು ಆಗತ್ತ ಕರೆ ಹೊಳೆದನು. ಅತ್ತಲ ಬೃಹಸ್ಪತಿ ವೃತ್ರಾದಿಗುರು ಬಂದ ಪತ್ರ ಕಂಡಾಕ್ಷಣ ಧರತ್ರಿಯಲ್ಲೇ ಪೃಥ್ವೇಶ ತಾನು ಬಂದಂಥ ಗುರುವನ್ನು ಕಂಡು ಭಕ್ತಿಂ ನುತಿಸಿ ವಿದ್ಯುಕ್ತ ಪೂಜೆ ಮಾಡಿ ಯುಕ್ತ ಮಾತಾಡಿದನು. ಉತ್ತಮನೇ ನೀ ಕೇಳು ಸತ್ಯ ಪೌರೋಹಿತ್ಯ ಕೃತ್ಯ ನಿನ್ನದು ಕಡೆಗೆ ಮತ್ತೆ ಹಿತಕನು ನಮಗೆ ನಿತ್ಯ ನೀನೇ. ಆಗ ಮಗನನ್ನು ಕಳಿಸ್ತಾನಂತೆ. ಶುಭವಾದ ಪತ್ರವನ್ನು ಕೊಟ್ಟು ಬೃಹಸ್ಪತ್ಯಾಚಾರ ಹತ್ರ ಕಳಿಸ್ತಾನಂತೆ. ಬೃಹಸ್ಪತ್ಯಾಚಾರು ಬರ್ತಾರಂತೆ. ಅವರಿಗೆ ಹೇಳ್ತಾನಂತೆ, ನನ್ನ ಮಗಳ ಮದುವೆ ಮಾಡಬೇಕು, ನೀವು ಪುರೋಹಿತರಾಗ್ರಿ ಅಂಥೇಳಿ. ಎನ್ನ ಮಗಳಿಗೆ ಒಬ್ಬ ಘನ್ನವರ ಬಂದಿಹನು, ಪನ್ನಗಾಚಲದಲ್ಲಿ ಉನ್ನತ ಐಶ್ವರ್ಯ ಸಂಪನ್ನ ಇರುವನಂತೆ. ನಿನ್ನ ಅನುಮತಿಯಿಂದ ಮುನ್ನ ಮಾಡುವೆ ಮದುವೆ ಮಾನ್ಯ ಗುರುವೇ. ಭಿನ್ನಹದ ನುಡಿ ಕೇಳಿ ಮುನ್ನ ಗುರು ನುಡಿದ ನಿನ್ನ ಮಾತಿಗೆ ಎನ್ನ ಮನಸ್ಸಿಗೆ ಹರ್ಷಘನ್ನವಾಯಿತು. ಸತ್ಯ ಇನ್ನೊಂದು ನಿನಗೆ ಮುನ್ನ ಪೇಳುವೆ ಕೇಳು ಚೆನ್ನಾಗಿ ರಾಜನಿಗೆ ಹೇಳ್ತಾ ಅಂತೇಳಿ ಭಾಳ ಸಂತೋಷ ಆಯಿತು. ಇನ್ನೊಂದು ಮಾತು ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಶೇಷಗಿರಿಲಿ ನಿತ್ಯವಾಸಿ ಎನಿಸುವ ಅವನ ಸವಿಸ್ತರವೆಲ್ಲ ಲೇಸಾಗಿ ತಾವಲ್ಲ. ವ್ಯಾಸತನೆಯನು ಪಂಚಕೋಶದಲ್ಲಿ ಎಲ್ಲಿರುವ ವಾಸ ನಮ್ಮದು ದೂರ ದೇಶದಲ್ಲೇ. ವ್ಯಾಸತನೆಯನು ಅವನೇ ಶ್ರೀ ಶುಕಾಚಾರ್ಯ ತಿಳಿ ಲೇಸಾಗಿ ಅವಗೆ ಭಿನ್ನವಿಸಿ ಪತ್ರವಾ ಬರೆದು ನೀ ಶೀಘ್ರ ಕರೆಕಳಿಸು. ಶೇಷಗಿರಿ ಅವನ ಸುವಿಶೇಷ ವೃತ್ತಾಂತ ನಿಶೇಷ ತಿಳಿಯುವುದು. ಆಗ ಅವನು ಹೇಳ್ತಾನೆ, ನೋಡಪ್ಪ, ನಾವು ದೇವಲೋಕದಲ್ಲಿರುವವರು, ಶೇಷಗಿರಿಯಲ್ಲಿ ಇರುವಂತಹ ಆ ಪರಮಾತ್ಮನ ಆ ವೆಂಕಟೇಶನ ಬಗ್ಗೆ ಎಲ್ಲ ವ್ಯಾಸರ ಮಗನಾಗಿರುವಂಥ ಶುಕಾಚಾರ್ಯರು ಇಲ್ಲೇ ಇರ್ತಾರೆ, ಅವ್ರನ್ನ ಕರೆಸು, ಅವರೆಲ್ಲ ನಿಂಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಪಂಡಿತನ ಮಾತು ಭೂಮಂಡಲೇಶನು ಕೇಳಿ ತೋಂಡಮಾನೆ ಕರೆದು ನೀ ಕೊಂಡು ರಾಜಾಜ್ಞೆ ತಕ್ಕೊಂಡು ಶುಭಭದ್ರ ಮನಗಂಡ ರಥದಲ್ಲಿ ಕುಳಿತು ಹೋಗುತ್ತಾ ಮುನಿಯ ಕಂಡು ಪತ್ರವ ಕೊಟ್ಟು ದಂಡವನ್ನತ್ತಿಸಿ ಆ ತೋಂಡಮಾನು ನಿಂತುಕೊಂಡ ವಿನಯದಲ್ಲಿ ಕೊಂಡು ಪತ್ರವ ನೋಡಿಕೊಂಡು ಆ ಮುನಿ ಕಮಂಡವಲ ನುಡಿದು ಉದ್ದಂಡ ಹರಿಸಲೆದ್ದು ಗಂಡೆರಳೆ ಚರ್ಮವನ್ನು ತುಂಡು ತುಂಡು ಮಾಡಿ ಹರಿದು ದುಂಡು ಮಾಲೆ ಹರಕೊಂಡು ಕುಣಿದಾಡಿದರು ತಂಡದಲ್ಲಿ. ಆಗ ತೋಂಡಮಾನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾನೆ ರಾಜ, ಆಕಾಶ ರಾಜ. ಆಗ ಆಕಾಶ ರಾಜ ಆ ಪತ್ರವನ್ನು ತೆಗೆದುಕೊಂಡು ರಥದಲ್ಲಿ ಕೂತ್ಕೊಂಡು ಅಲ್ಲಿ ಹೋಗ್ತಾನೆ. ಹೋಗಿ ಋಷಿಗಳಿಗೆ ಕೊಡ್ತಾನೆ. ಆ ಪತ್ರ ನೋಡಿ ಶುಕಾಚಾರ್ಯರು ಸಂತೋಷದಿಂದ
ಕೈಯಲ್ಲಿದ್ದ ಕಮಂಡಲವನ್ನು ಎತ್ತಿ ಒಗೆದು ಹಾಕಿ, ಆಮೇಲೆ ಚರ್ಮ ತುಂಡು ತುಂಡು ಮಾಡಿ ಕೊರಳೆಲ್ಲವ ಮಾಲೆಯನ್ನು ಹರಿದು ಹಾಕಿ ಕುಣಿತಾ ಇದ್ದಾರೆ. ಹೀಗೆಂದು ನುಡಿದ ಸ್ವರ ಸರ್ವಾಂಗ ರೋಮಗಳುಬ್ಬಿ ಅಂಗಗಳ ನಂತರಂಗ ಕೊಪ್ಪುವುದು ಜನಸಂಘದಲ್ಲಿ ನಿತ್ಯ ನಿಸ್ಸಂಗ ಮೂರುತಿಯ ಈ ಮಂಗಲೋತ್ಸವ ಪರಮ ಮಂಗಳಪ್ರದ ತಿಳಿ ಜಗಂಗಳಿಗೆ ಎಲ್ಲ. ಹೀಗೆಂದು ತೀರ್ಥಲಿ ಸಾಂಗ ಸ್ನಾನವ ಮಾಡಿ ಹಿಂಗದಲ್ಲಿ ಹರಿಯ ಧ್ಯಾನಗಳನ್ನು ತೊರೆ ಮುಗಿಸಿ ಅಂಗಜನ ಗೆದ್ದ ತನ್ನಂತರಂಗವನ್ನು ಬೇಗ ಶೃಂಗರಿಸಿದನು ಭೂಷಣಗಳಿಂದಾಗ. ಬಹಳ ಸಂತೋಷದಿಂದ ಮೈಯೆಲ್ಲ ರೋಮಗಳೆಲ್ಲ ಉಬ್ಬಿದೆಯಂತೆ. ಆಮೇಲೆ ಹೇಳ್ತಾ ಇದ್ದಾನೆ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಂಗಲೋತ್ಸವ ಅಂತಂದರೆ ಅದಕ್ಕಿಂತ ಮಂಗಲ ಇನ್ಯಾವುದಿದೆ ಜಗತ್ತಿಗೆ. ಬೇಗ ಹೋಗಿ ತೀರ್ಥದಲ್ಲಿ ಸ್ನಾನ ಮಾಡಿ ಸರಿಯಾಗಿ ಎಲ್ಲ ತಮ್ಮ ಧ್ಯಾನ ಇತ್ಯಾದಿಗಳನ್ನು ಮುಗಿಸಿಕೊಂಡು ಚೆನ್ನಾಗಿ ಶೃಂಗಾರಾಗಿದ್ದಾರೆ. ತುಂಗವಾಗಿಯ ಕೋಮಲಾಂಗಕುಶಗಳಕೊಂಡು ಹಿಂಗದಲೆ ಹೆಣೆದು ತುಂಗ ಮುಕುಟವ ಮಾಡಿ ಅಂಗೈಲತ್ತು ತುಮಾಂಗದಲ್ಲಿ ಇಟ್ಟು ಮತ್ತಾಂಗ ಶ್ರೀ ತುಳಸಿ ಪದ್ಮಾಂಗ ಮಣಿಮಾಲೆಗಳ ಸಂಘ ಧರಿಸಿನು ವ್ಯಾಸಂಗ ಜಾತ. ಅಂಗಕ್ಕೆ ಹಾಕಿದನು ಶುದ್ಧಾಂಗ ಕೃಷ್ಣ ಜನದ ಅಂಗಿಯನ್ನು ಕೇಳೆ ಪದ್ಮಾಂಗಗಳ ಪರ್ಯಂತ ಪಾದಾಂಗಗಳ ಪರ್ಯಂತ ಹಿಂಗದಲ್ಲಿ ಜ್ಞಾನೆಂಬ ತುಂಗ ತೇಜಿಯನೇರಿ ಸಂಗರಹಿತನು ಅವನ ಸಂಗಡದಲ್ಲಿ ನಡೆದ ನೃಪ ಮಂಗಳಾಲಯಕ್ಕೆ. ಶ್ರೇಷ್ಠವಾಗಿರುವಂಥ ಕುಶದಿಂದ ಹೆಣೆದಿರುವಂತಹ ಮುಕುಟವನ್ನು ಹಾಕ್ಕೊಂಡಿದ್ದಾರಂತೆ. ತುಳಸಿ ಮಾಲೆ ಎಲ್ಲ ಮಾಳೆಗಳನ್ನು ಹಾಕ್ಕೊಂಡಿದ್ದಾರಂತೆ. ಕೃಷ್ಣನಿಂದ ಅದನ್ನು ಮೈಲಿಗೆ ಹಾಕ್ಕೊಂಡಿದ್ದಾರಂತೆ. ಈ ರೀತಿಯಾಗಿ ಶ್ರೇಷ್ಠವಾದ ಜ್ಞಾನಾಂಗ ತೇಜಿ ಅಂತ ಹೇಳ್ತಾ ಇದ್ದಾರೆ. ಶ್ರೇಷ್ಠವಾದ ಜ್ಞಾನ ಎಂಬ ಕುದುರೆಯನ್ನೇರಿತಿ ಸಂಗರಹಿತರಾದ ಅವರು ಆ ರಾಜನ ಅರಮನೆಗೆ ಬಂದಿದ್ದಾರೆ. ಬಂದ ಶುಕುಮಿನಿ ಎದುರಿಂದ ಕಾಣುತ್ತಲೆದ್ದು ಮುಂದೆ ರಾಜನು ಗುರು ಮುಂದೆ ಮಾಡುತ್ತ ಬೇಗ ಬಂದು ಎದುರಿನಲ್ಲಿ ಭಕ್ತಿಯಿಂದ ವಂದನೆ ಮಾಡಿ ಮಂದಿರಕ್ಕೆ ಕರೆದು ವಿಧಿಯಿಂದ ಪೂಜಿಸಿದ ಹೀಗೆಂದ ನಾಗ. ಚಂದಾಗಿ ಸೌಂದರ್ಯದಿಂದಿದ್ದ ಮಗಳನ್ನು ಮುಂದೆ ವೆಂಕಟಪತಿಗೆ ಚಂದಾಗಿ ವೇದ ವಿಧಿಯಿಂದ ಕೊಡಬೇಕು ಎಂದೆಂದು ಮಾಡಿದೆ ನಾನು ಇಂದೆನ್ನ ಮನದಲ್ಲಿ ಮುಂದೆ ನಿಮ್ಮ ಭಯತರ ಚಂದಾಗಿ ಮನಸ್ಸಿಗೆ ಬಂದರೆ ಕೊಡುವೆ. ರಾಜ ಬಂದು ನೋಡಿ ಎದ್ದು ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡಿ ವಿಧಿವತ್ತಾಗಿ ಪೂಜೆ ಮಾಡಿ ಹೇಳ್ತಾನೆ ಅವ್ರ ಮುಂದೆ, ನನ್ನ ಸೌಂದರ್ಯದಿಂದ ಇರುವಂತಹ ಮಗಳನ್ನು ಆ ವೆಂಕಟಪತಿಗೆ ವೇದ ವಿಧಿಯಿಂದ ಸರಿಯಾಗಿ ವಿಧಿವತ್ತಾಗಿ ಕೊಡಬೇಕು ಅಂತ ಮಾಡಿದ್ದೇನೆ. ನೀವು ಹೇಳ್ರಿ, ನಿಮ್ಮ ಮನಸ್ಸಿಗೆ ಬಂದರೆ ಕೊಡ್ತೇನೆ. ಚೆನ್ನಾಗಿ ನುಡಿ ಕೇಳಿ ಮುನ್ನ ಶುಕು ಮುನಿ ಘನ್ನರಾಜನೆ ಕೇಳು ಧನ್ಯ ಧನ್ಯನು ನೀನು ನಿನ್ನ ಕುಲ ಉದ್ಧಾರ ಮುನ್ನಾಯಿತೆಂದು ತಿಳಿ ನಿನ್ನ ಸರಿ ಮತ್ತಧಿಕ ಮುನ್ನೆಲ್ಲಿ ಇಲ್ಲ. ಬಹು ಪುಣ್ಯವಂತನು ನೀನು ಪನ್ನಗಾದ್ರೀಶ ನಿನ್ನಳೆಯನಾದ ಮೇಲಿನ್ನೇನು ಕಡಿಮೆ. ಚೆನ್ನಾಗಿ ಈ ಕಾರ್ಯವೆನ್ನ ಮನಸ್ಸಿಗೆ ಬಂತು ಮುನ್ನ ಸಂಶಯ ಬೇಡ ಇನ್ನು ಧೇನಿಸಬೇಡ ಇನ್ನೊಬ್ಬರನ್ನು ನೀನು ಮುನ್ನ ಕೇಳಲು ಬೇಡವಿನ್ನು ತಡ ಮಾಡಬೇಡಿನ್ನು ಶುಭ ಶೀಘ್ರ. ಆಗ ಹೇಳ್ತಾರೆ ಶುಕಾಚಾರ್ಯ ಹೇಳ್ತಾರೆ, ರಾಜ ನೀನು ಪುಣ್ಯವಂತಪ್ಪ, ಧನ್ಯನಾಗಿದ್ದೆ, ನಿನ್ನ ಕುಲ ಉದ್ಧಾರವೇ ಆಯಿತು. ನಿನ್ನಂಥ ಪುಣ್ಯವಂತರು ಇನ್ಯಾರೂ ಇಲ್ಲ. ಆ ಪರಮಾತ್ಮನೇ ಪನ್ನಗಾಧೀಶನಾಗಿರುವಂತಹ ವೆಂಕಟೇಶನೇ ನಿನಗೆ ಅಳಿಯನಾದ ಮೇಲೆ ಇನ್ನೇನು ಕಡಿಮೆ. ಏನು ಸಂಶಯ ಮಾಡಬೇಡ, ಇನ್ನೊಬ್ಬರಿಗೆ ಕೇಳಿಕ್ಕೆ ಹೋಗಬೇಡ, ಶುಭಸ್ಯ ಶೀಘ್ರ ಬೇಗ ಮಾಡು ಅಂತ ಹೇಳ್ತಾರೆ. ಪ್ರೌಢ ಮುನಿ ಮಾತು ಸವಿ ಮಾಡಿ ಕೇಳುತ್ತ ರಾಜ ಮಾಡಿ ನಮ ಕೈಯ ಜೋಡಿಸಿದ ಮತ್ತೆ ಮಾತಾಡಿದನು ಹೀಗೆ ದಯಮಾಡಿ ವಧುವರಗಳೇ ಕೂಡಿ ಬರುವುದು ಏನು ನೀವು ನೋಡಿರೆಂದು ಆಡಿದ ನುಡಿ ಕೇಳಿ ಗಾಢನೇ ಬೃಹಸ್ಪತಿ ನೋಡಿ ಬಕುಲಾವತಿಗೆ ಆಡಿದನು ಮಾತು ತ್ವರೆ ಮಾಡಿ ವರಗೋತ್ರ ಗೋತ್ರಜ ನಿರ್ಹೂಢ ನಕ್ಷತ್ರ ಬಿಚ್ಚಾಡು ಬಾಯಿಲಿಯನನ್ನು ನೋಡಿ ಈ ಪರಿಯ ಮಾತಾಡಿದಳು ಬಕುಲ. ಇಲ್ಲಿ ಕೇಳಿ ನಮಸ್ಕಾರ ಮಾಡಿದ ಮೇಲೆ ವಧುವರಗಳಿಗೆ ಆಶೀರ್ವಾದ ಮಾಡ್ತಾರೆ ಅವರು ಶುಕಾಚಾರ್ಯರು. ಆಮೇಲೆ ಹೇಳ್ತಾರೆ, ವಧುವರರ ಪತ್ರ ನೋಡ್ರಿ ಕೂಡಿ ಬರ್ತದೆ ನೋಡ್ರಿ ಜಾತಕ ಅಂತ ಹೇಳ್ತಾರೆ. ಆಗ ಬಕುಲಾವತಿ ಕೇಳ್ತಾರೆ ಬೃಹಸ್ಪತ್ಯಾಚಾರ, ಅವನ ನಕ್ಷತ್ರ ಗೋತ್ರ ಎಲ್ಲ ಹೇಳು ಅಂತ ಹೇಳಿ. ಚಿತ್ತಗೊಟ್ಟು ಕೇಳಿರಿ ಗೋತ್ರ ನಕ್ಷತ್ರಗಳು ಸತ್ಯ ಶ್ರವಣವೆಂಬ ನಕ್ಷತ್ರ ವಾಸಿಷ್ಠ ಗೋತ್ರ ಗಗನರಾಜ ನುಡಿದ ಮಗಳ ಜನ್ಮ ನಕ್ಷತ್ರ ಮುಕರ್ಷ್ಯ ನಕ್ಷತ್ರ ಆತ್ರೇಯ ಗೋತ್ರ ಬಲ್ಲಂತಹ ದೇವಗುರು ಎಲ್ಲ ಕೂಟಗಳನ್ನು ಅಲ್ಲಿ ಕೂಡಿಸಿ ನೋಡಿದ ಮಾತನಾಡಿದ. ಆಗ ಹೇಳ್ತಾ ಇದ್ದಾಳೆ ಬಕುಲಾವತಿ, ಎಲ್ಲರೂ ಮನಸ್ಸು ಕೊಟ್ಟು ಕೇಳ್ರಿ. ನಕ್ಷತ್ರ ಹೇಳ್ತೀನಿ, ಶ್ರವಣ ನಕ್ಷತ್ರ ವಾಸಿಷ್ಠ ಗೋತ್ರ. ಆಗ ಆಕಾಶರಾಜ ಹೇಳ್ತಾನೆ ಮೃಗಶಿರ ನಕ್ಷತ್ರ ಅತ್ರಿ ಗೋತ್ರ. ಆಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಕೂಡಿಸಿ ನೋಡ್ತಾರಂತೆ. ನೋಡಿ ನಾಡಿ ಕೂಟ ಕೂಡಿತು ಪ್ರೌಢರಾಜನೇ ಕೇಳು ಕೂಡಿತು ಸೂತ್ರಕೂಟವು
ಯೋನಿ ಕೂಟವು ಕೂಡಿತೆಲ್ಲ ಯೋಗವು ಮಾಡು ನಿಶ್ಚಯ ತ್ವರ ಮಾಡಿ ಪತ್ರವ ಕಳಿಸು ಹರಿಗೆ ತಿಳಿಸು. ಗುರುವಿನ ಮಾತಿಗೆ ಪರಮ ಸಂಭ್ರಮದಿಂದ ಧರಿಸಿ ಆನಂದ ಭಾಷ್ಪ ಆಕಾಶ ಭೂಪ ಕಾಂತಿಯುಳ್ಳ ಮಗಳ ಅನಂತಾದ್ರೀಶೆ ಕೊಡುವೆನೆಂತ ನಿಶ್ಚಯ ಮಾಡಿದನು ಪತ್ರ ಬರೆದನು. ಆಕಾಶರಾಜನಿಗೆ ಬಹಳ ಸಂತೋಷ ಆಯ್ತಂತೆ. ಅವ್ರು ಹೇಳ್ತಾರಂತೆ ಎಲ್ಲ ನಾಡಿ ಕೂಟ ಎಲ್ಲ ಕೂಟಗಳು ಕೂಡಿದೆ, ಎಲ್ಲ ಸರಿಯಾಗಿದೆ, ನಿಶ್ಚಯ ಮಾಡು ಅಂತ ಹೇಳ್ತಾರೆ. ಯೋಗ ಗೀಗ ಎಲ್ಲ ಕೂಡಿದೆ ಅಂತ. ಆಗ ಬೇಗ ಪತ್ರ ಬರೆದು ಕಳಿಸು ಅಂತ ಹೇಳ್ತಾರೆ. ಗುರುವಿನ ಮಾತಿಗೆ ಆಕಾಶರಾಜನಿಗೆ ಸಂತೋಷ ಆಗುತ್ತಂತೆ. ಆನಂದ ಬಾಷ್ಪವನ್ನು ಸುರಿಸುತ್ತಾ ಕೂತು ನನ್ನ ಸುಂದರಳಾಗಿರುವಂತಹ ಮಗಳನ್ನು ಅನಂತಾದೃಶ್ಯ ಕೊಡ್ತೇನೆ ಅಂತ ಹೇಳಿ ನಿಶ್ಚಯ ಮಾಡಿ ಪತ್ರವನ್ನು ಬರಿತಾನಂತೆ. ಸಕಲ ಗುಣ ಸಂಪನ್ನ ನಿಖಿಲ ವ್ಯಾಪಕ ರಮ ಸುಕಳತ್ತ ಸುಕುಮಾರ ಸಕಲ ವಾನ್ಯನೆ ಅಲೌಕಿಕ ಮೂರುತಿ ನೀನು ಲೌಕಿಕ ಮಾಡುವೆನು ನಾನು ಸುಖಕರ ಆಶೀರ್ವಾದ ಸುಖಪೂರ್ಣ ನಿನಗೆ. ಸಕಲರೆಲ್ಲರೂ ನಾವು ಸುಖದಲ್ಲಿರುವುದು ತಿಳಿದು ವಿಘನ ಸಾಚಿತ ನಿಮ್ಮ ಸಕಲ ಕ್ಷೇಮಗಳು ಲಿಖಿತವಾಗಿಯೂ ಪತ್ರ ಮುಖದಿಂದ ನೀ ತಿಳಿಸಿ ಸುಖಪಡಿಸುವ ನಿಮಿತ್ತ ಸಖ ವೆಂಕಟೇಶ. ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ರಮಾಪತಿಯಾಗಿರುವಂತಹ ಅತ್ಯಂತ ಸುಂದರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಅಲೌಕಿಕ ಮೂರ್ತಿಯಾಗಿರುವಂತಹ ಪರಮಾತ್ಮ ನಿನಗೆ ನಾನು ಲೌಕಿಕ ರೀತಿಯಿಂದ ಆಶೀರ್ವಾದ ಮಾಡ್ತಾ ಇದ್ದೇನೆ. ಸಕಲ ನಾವು ಎಲ್ಲರೂ ಸುಖದಿಂದ ಇದ್ದೇವೆ, ನಿನ್ನ ಇದನ್ನು ತಿಳಿಸು, ಪತ್ರವನ್ನು ಬರೆಯಪ್ಪ ನೀನು ಅಂತ ಹೇಳ್ತಾರೆ. ಮುಂದೆ ಪದ್ಮಾವತಿಯ ಚಂದಾಗಿ ವೇದ ವಿಧಿಯಿಂದ ಕೊಡುವೆನು ನಿನಗೆ ಸಂದೇಹವಿಲ್ಲ ಗೋವಿಂದ. ನೀ ಸ್ವೀಕರಿಸು ಬಂದು ಇಲ್ಲಿಗೆ ನಿನ್ನ ಬಂಧು ಬಾಂಧವರಿಂದ ಚಂದಾಗಿ ಕೂಡಿ. ಮುಂದೆ ವೈಶಾಖದಲ್ಲಿ ಮುಂದಾಗಿ ಬರುತ್ತಿರುವ ಚಂದದ ದಶಮಿಯಲ್ಲಿ ಬಂದ ಶುಕ್ರವಾರವೆಂದು ತಿಳಿ ಲಗ್ನತಿಥಿ ಮುಂದೆಲ್ಲ ವೃತ್ತಾಂತ ಚಂದಾಗಿ ನುಡಿವ ನಿನ್ನ ಮುಂದೆ ಶುಕಮುನಿಯೂ ಅದು ಹೇಳ್ತಾ ಇದ್ದಾರೆ. ಅಪ್ಪ ವೆಂಕಟೇಶ, ನನ್ನ ಮಗಳಾದ ಪದ್ಮಾವತಿಯನ್ನು ಸರಿಯಾಗಿ ವೇದ ವಿಧಿಯಿಂದ ನಿಂಗೆ ಕೊಡ್ತಾ ಇದ್ದೇನೆ, ನೀನು ನಿನ್ನ ಬಂಧು ಬಾಂಧವರಿಂದ ಬಂದು ಚೆಂದಾಗಿ ಸ್ವೀಕರಿಸು ಅಂತ ಹೇಳ್ತಾ ಇದ್ದಾರೆ. ವೈಶಾಖ ಶುದ್ಧ ದಶಮಿಯ ದಿವಸ ಶುಕ್ರವಾರ ಇದೆ, ಅವತ್ತೆಲ್ಲ ಸುಂದರ ತಿಥಿ ಎಲ್ಲ ಸರಿಯಾಗಿದೆ, ಅಂದು ಬಂದು ನೀನು ಮದುವೆ ಮಾಡ್ಕೊಂಡು ಹೇಳ್ತಾರೆ. ಹೀಗೆ ಪತ್ರವು ಬರೆದು ಆಗ ಶುಕುಮುನಿಯನ್ನು ಬೇಗ ಕಳುಹಿದ ರಾಜ. ಹಾಗೆ ತಾಹರ ದಾರಿ ಹೋಗಿ ಬೆನ್ನತ್ತವೆಗೆ ಹೀಗೆ ಮಾತಾಡಿದನು ಹೋಗಿ, ಈ ಕಾರ್ಯವನ್ನು ಬೇಗ ಮಾಡಿರಿ, ನಿಮಗೆ ಬೇಕಾದ್ದು ಕೊಡುವೆ. ಯೋಗಿಗಳು ನಿಮಗೆ ಹೆಚ್ಚಾಗಿ ಹೇಳಲಿ ಏನು, ನಾಗಶೇನು ಇಲ್ಲಿ ಬೇಗ ತಾ ಬರುವಂಥ ಯೋಗ ಹೇಗಾದೀತು ಹಾಗೆ ಮಾಡಿರಿ ಎನ್ನಲು ಆಗ ತಲೆದೂಗಿ ಚೆನ್ನಾಗಿ ಶುಕಮುನಿ ನಡೆದ ನಾಗಗಿರಿಗೆ. ಇಷ್ಟು ಮಾಡಿ ಶುಕಾಚಾರ್ಯ ಕೈಯಲ್ಲಿ ಪತ್ರವನ್ನು ಬರೆದು ಅವರು ಶುಕಾಚಾರ್ಯ ಹೊರಡ್ತಾರೆ. ಹೊರಟ ಮೇಲೆ ಅವ್ರ ಬೆನ್ನಿಂದೆ ಹೋಗಿ ಅವ್ರಿಗೆ ಹೇಳ್ತಾನೆ, ಆಕಾಶರಾಜ ಈ ಕೆಲಸ ಬೇಗ ಮಾಡಿರಿ, ಯೋಗಿಗಳಾದಂಥ ನಿಮ್ಗೆ ನಾನು ಹೆಚ್ಚೇನು ಹೇಳಿ, ಆ ಪರಮಾತ್ಮ ಇಲ್ಲಿ ಬೇಗ ಬಂದು ನನ್ನ ಮಗಳನ್ನು ಮದುವೆ ಆಗುವಂತೆ ಮಾಡಿರಿ ಅಂತ ಹೇಳ್ತಾನೆ. ಬಂದ ಮುನಿಯು ಹರಿಯ ಚಿಂತೆಯಿಂದ ಇರುತ್ತೀರೆ, ಬಂದವರನ್ನು ನೋಡುತ್ತಲೇ ಮುಂದೆ ನಿಂತಿರೆ. ಹೋದ ತಾಯಿ ಬರದೆ ಎತ್ತ ಪೋದಳೆನೆತ್ತುರೆ, ಹೋದ ಕಾರ್ಯ ಹೇಗೆ ಎಂದು ಬಾಧೆ ಪಡುತ್ತೀರೆ. ಒಮ್ಮೆ ಹೊತ್ತಿನೊಳಗೆ ಹೋಗಿ ಸುಮ್ಮನಿರುತ್ತೀರೆ, ರಂಭಿಸದಲೆ ಹೊರಗೆ ಮತ್ತೊಮ್ಮೆ ಬರುತ್ತೀರೆ. ಓರೆ ನೋಟದಿಂದ ದೃಷ್ಟಿ ದೂರ ಬಿಡುತ್ತೀರೆ, ನೀರತಾನಂತಾದ್ರೀಶ ಘೋರ ಪಡುತ್ತೀರೆ. ಹೋದ ಶುಕಮುನಿ, ಇನ್ನೂ ಬಂದಿಲ್ಲ, ಏನು ಮಾಡಲಿ ಅಂಥೇಳಿ ಎದ್ದು ಬರ್ತಾನೆ, ಮತ್ತು ಹೋಗ್ಬರ್ತಾನೆ. ತಾಯಿ ಹೋಗಿದ್ದಾಳೆ, ಅವಳು ಬಂದಿಲ್ಲ. ಹೋದ ಕಾರ್ಯ ಆಯಿತು ಇಲ್ಲೋ ಅಂಥೇಳಿ ಪರಮಾತ್ಮ ನೋಡ್ತಾ ಚಿಂತೆ ಮಾಡ್ತಾ ಇದ್ದಾನೆ, ನಾಟಕ ಮಾಡ್ತಾ ಇದ್ದಾನೆ. ಬಂದಂಥ ಮುನಿಯ ದೂರಿಂದ ನೋಡುತ್ತಾ ಕೈಯ ಮುಂದೆ ಮೇಲಿಟ್ಟು ಮುಂದೆದುರಿಗೆ ಹೋಗಿ ಮತ್ತೊಂದು ಮಾತಾಡಿದ. ಇಂದಿರೇಶನ ಚಿಂತೆಯಿಂದ ಪರವಶನಾಗಿ ಅಂದನಿಗೆ, ಇಂದೆನ್ನ ಕಾರ್ಯವೇ ಪ್ರೇಂದ್ರ ಫಲಿಸಿತೋ ಎಲ್ಲೋ ಚಂದಾಗಿ ಬೇಗ ಎನ್ನ ಮುಂದೆ ನೀ ಪೇಳು ಎಂತೆಂದ ಮಾತಿಗೆ ಮುನಿಯು ಮಂದಹಾಸಿನಕು ಇಂದಿರೇಶನ ಕೇಳು, ಇಂದು ನಿನ್ನ ಕಾರ್ಯಕ್ಕೆ ಸಂದೇಹವಿಲ್ಲೆಂತೆಂದು ಪತ್ರವ ತೆಗೆದು ಮುಂದಿಟ್ಟನಾಗ. ಋಷಿಗಳು ಬಂದದ್ದು ನೋಡಿ ವೆಂಕಟೇಶ್ ದೇವರು ಎದ್ದು ಹೋಗಿ ಅವರಿಗೆ ಬಹಳ ಚಿಂತೆ ಇದ್ದರಂತೆ ಕೇಳ್ತಾನೆ, ನನ್ನ ಕಾರ್ಯ ಆಯ್ತಾ ಏನೋ ಇಲ್ಲ, ಬೇಗ ಹೇಳ್ರಿ ಅಂದಾಗ ಆಗ ಶುಕಾಚಾರ್ಯ ನಕ್ಕೋತ ಮದುವೆ ಹೇಳ್ತಾನೆ, ನಿನ್ನ ಕಾರ್ಯ ಎಂದಾದರೂ ಆಗೋದಿಲ್ಲೇನಪ್ಪ, ಆಗಿದೆ ತೆಗೆದುಕೋ ಅಂಥೇಳಿ ಆ ಪತ್ರವನ್ನು ಇಡ್ತಾರೆ. ಅಚ್ಯುತನು ಆ ಪತ್ರ ಬಿಚ್ಚಿ ಓದಿದು ತಾನು ಉಚ್ಚ ಸ್ವರದಲ್ಲಿ ಸ್ಪಷ್ಟ ಉಚ್ಚಾರವನ್ನು ಮಾಡಿ
ಉತ್ಸಾಹದಿಂದವನ ಸ್ವಚ್ಛಪಾದಕ್ಕೆ ಹಣೆಯ ಹಚ್ಚಿ ನುತಿಸುತ್ತ ಹರುಷ ಹೆಚ್ಚಾಗಿ ಅಪ್ಪಿ ಶ್ರೀವತ್ಸಲಾಂಚನ ನುಡಿದ ವಾತ್ಸಲ್ಯದಿಂದ ಹೆಚ್ಚಿನ ಮುನಿಯನ್ನಿಚ್ಛೆ ಪೂರೈಸಿದೆಯೋ ಮೆಚ್ಚಿದೆನು ನಾನೆನಗೆ ನಿಶ್ಚಯದಿ ಉಪಕಾರ ಹೆಚ್ಚು ಮಾಡಿದೀದಕ್ಕೆ ಮಚ್ಚರೀರಕ್ಕಿಂತ ಹೆಚ್ಚೇನು ಕೊಡಲಿನ್ನು ತುಚ್ಛವೆಲ್ಲ. ಆ ಪತ್ರವನ್ನು ಓದಿ ಸಂತೋಷದಿಂದ ಪರಮಾತ್ಮ ಅವ್ರನ್ನ ಅಪ್ಪಿಕೊಂಡು ಹೇಳ್ತಾನಂತೆ, ನನ್ನ ಕಾರ್ಯ ಮಾಡಿದ್ದೀರಪ್ಪ, ಸಂತೋಷ, ಇನ್ನೇನು ಕೊಡಲಿ, ನನ್ನ ಶರೀರಕ್ಕಿಂತ ಹೆಚ್ಚು ಅಪ್ಪಿಕೊಂಡಿದ್ದಾರೆ ಸಂತೋಷದಿಂದ ಅಂತ ಹೇಳ್ತಾರೆ. ಅಪ್ಪಿಕೊಂಡಿದ್ದೇನೆ. ತಾಪಸನೆಯನ್ನ ಈ ರೂಪ ನಿಂದಿಹದು ಅಪರೂಪ ಅನ್ಯರಿಗೆಂದು ಈ ಪರಿಯ ಮಾತಾಡಿ ತಾನು ಪತ್ರವ ಬರೆದು ಆ ಪತ್ರದ ಬೆನ್ನಿಂದೆ ಶ್ರೀಪತಿಯು ಆಕಾಶ ಭೂಪಖಿಗೆ ರಾಜಸಿರಿ ಸಂಪನ್ನ ರಾಜಪೂಜಿತ ವ್ಯದ್ರಾಜನೆನಗೊಂದಿಸುವೆ ರಾಜಿಸುವ ಪತ್ರ ಮುನಿ ರಾಜ ತಂದಿತ್ತ ಈ ವ್ಯಾಜದಿಂದ ಹರುಷ ಉತ್ತೇಜವಾಯಿತು ಮಹಾರಾಜನಿಗೆ. ಆಗ ವೆಂಕಟೇಶ ದೇವರು ಆ ಪತ್ರಕ್ಕೆ ಆಕಾಶ ರಾಜನಿಗೆ ತಾವು ಪತ್ರ ಬರೀತಾರಂತೆ. ನಂಗೆ ಭಾಳ ಸಂತೋಷ ಆಯಿತು, ಬಹಳ ಸಂತೋಷದಿಂದ ಇದ್ದೇನೆ ನಾನು. ಸುದ್ದಿ ತಿಳಿ ಕ್ಷೇಮದಿಂದಿದ್ದೇವೆ. ಮುಂದೆ ಬರುತ್ತಿದ್ದಂಥ ದ್ವೇಷಾಕ ಶುದ್ಧ ದಶಮಿಯಲ್ಲಿ ಇದ್ದ ಶುಕ್ರವಾರ ಶುದ್ಧ ಶುಭತಿಥಿಯಲ್ಲಿ ಮುದ್ದು ಮುಖಳಾದವಳ ನಿನ್ನ ಕನ್ನಿಕೆ ಶುದ್ಧ ಪಾಣಿಗ್ರಹಣ ಸಿದ್ಧಾಗಿ ಮಾಡುವೆನು ಬುದ್ಧಿಪೂರ್ವಕ ಸ್ನೇಹ ಬಂಧನಾಗೇ. ಹೀಗೆ ಪತ್ರ ಬರೆದು ಯೋಗೇಶ್ವರನು ಕಳುಹಿ ನಾಗಶೇನನು ಕಂಡನಾಗ ಬಕುಲಾವತಿಯ ಬೇಗ ತಾ ಭಕ್ತಿಯಲ್ಲಿ ಬಾಗಿ ನಿಮಿಸುತ್ತ ನುಡಿದ ಹೀಗೆ ಬಡವಗೆ ಬಹಳ ಭಾಗ್ಯ ಬಂದಂತೆ. ವೆಂಕಟೇಶ ದೇವರು ಪತ್ರ ಬರೆದಿದ್ದಾರೆ. ವೈಶಾಖ ಶುದ್ಧ ದಶಮಿ ದಿವಸ ಶುಕ್ರವಾರ ಇದೆ. ಆ ಶುಭ ತಿಥಿಯಲ್ಲಿ ನಿನ್ನ ಮುದ್ದು ಮಕ್ಕಳಾಗಿರುವಂತಹ ಮಗಳನ್ನು ಪದ್ಮಾವತಿಯನ್ನು ನಾನು ಪಾಣಿಗ್ರಹಣ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಆಗ ಹಾಗೆ ಬರೆದು ಕಳಿಸಿದ್ದಾನೆ. ಅಷ್ಟರಲ್ಲಿ ಬಕುಲಾವತಿ ಬಂದಿದ್ದಾಳಂತೆ. ಆ ಬಕುಲಾವತಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾನಂತೆ. ತಾಯಿ ನೀ ದಣದೆಮ್ಮ ಕಾಯಕ್ಲೇಶದಿಯನ್ನ ಕಾರ್ಯಕ್ಕೆ ನೀ ಹೋಗಿ ಬಾಯಲ್ಲುಪಚಾರ ಉಪಾಯಗಳು 108 ಬಾಯಲ್ಲಿ ಹೇಳಲೂಬಹುದು, ಕೈಲಿ ಮಾಡುವುದಕ್ಕೆ ಆಯಾಸವೆಷ್ಟು. ಕಾಯಕ್ಲೇಶದಿ ನೀನು ಕಾರ್ಯ ಮಾಡಿದ್ದು ಮುನಿರಾಯ ತಿಳಿಸಿದ ನನಗೆ ತಾಯಿ ಕೇಳುವೆ ನಿನ್ನ ಬಾಯಿಂದಲೇನತಳು ಬಾಯಿ ಮಾತೆಲೆ ಅಭಿಪ್ರಾಯ ನುಡಿದಳು ಅವನ ತಾಯಿ ಬಕುಲ. ಅಮ್ಮ ನೀ ಭಾಳ ದಡ್ದಿದ್ಯಮ್ಮ, ಉಪಚಾರ ಬಾಯಿಂದ ಹೇಳಿದ್ರೆ ಏನಾಗಬೇಕಾಗಿದೆ, ನೀನು ಎಷ್ಟು ದಣದಿದ್ದಿ, ಭಾಳ ಆಯಾಸವಾಗಿದೆ, ನನಗೆಲ್ಲ ಋಷಿ ತಿಳಿಸಿದ್ದಾನೆ, ನೀನು ಕೆಲಸ ಮಾಡಿದ್ದು ಶುಕಾಚಾರ್ಯ ತಿಳಿಸಿದ್ದಾರೆ ಅಂತ ಹೇಳಿದಾಗ ಆಕೆ ಹೇಳ್ತಾರೆ, ದೈವವೇ ಕಾರಣವೆಂಬೆ ದೇವಾಧಿದೇವನೇ ನಾನು ಕೇವಲ ಪ್ರಯತ್ನದಿಂದ ಅವ ಕಾರ್ಯವಾದೀತು. ಅಚ್ಯುತ ಕೇಳ ದೈವ ನಿನ್ನಿಚ್ಛಾಧೀನನಾಗಿ ಹೋದಯ್ಯ, ನಿಚ್ಚ ನಿನ್ನ ಕಾರ್ಯಕ್ಕೆ ನಾನು ಹೆಚ್ಚಿನವಳೇನೋ ಕೇವಲ ಯತ್ನದೆ ನಾನು ಧಾವಿಸಿ ಹೋಗದೆ ಮುನ್ನ ದೈವ ಯೋಗದಿಂದ ಧರ್ಮದೇವಿ ಮಾಡಿದಳು. ಚೆನ್ನಿಗಾನಂತಾದೃಶ ಕೇಳು ಚೆನ್ನಾಗಿ ದೈವವಿಲ್ಲದವಗೆ ಘನ್ನವಾದ ಯತ್ನದಿಂದ ಮುನ್ನೇನು ಫಲ. ಅಗ್ಬಕ್ಲಾತ್ ಹೇಳ್ತಾರೆ, ನಾನೇನು ಮಾಡಿಲ್ಲಪ್ಪ, ದೈವವೇ ಕಾರಣವಾಗಿದೆ, ದೇವಾದಿದೇವನಾಗಿರುವಂಥ ನಾನೇನು ಮಾಡಿಲ್ಲ, ಕೇವಲ ಪ್ರಯತ್ನದಿಂದ ಯಾವ ಕೆಲಸ ಆಗುತ್ತೆ. ನಿನ್ನ ಇಚ್ಛೆ ಎಲ್ಲ ಅಧೀನ, ಎಲ್ಲ ಕೇಳು, ದೈವ ನಿನ್ನ ಇಚ್ಛೆಯಲ್ಲಿದೆ, ನಾನೇನು ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಹೋಗೋಕ್ಕಿಂತ ಮೊದಲೇ ಅಲ್ಲೇ ಧರ್ಮದೇವಿ ಬಂದಿದ್ಲು, ಅವಳೆಲ್ಲ ಮಾಡಿದ್ದಾಳೆ, ನನ್ನಿಂದ ಏನಾಗಿಲ್ಲ ಅಂತ ಹೇಳ್ತಾ ಇದ್ದ. ಕೇಳಿ ಬಕುಲಾವತಿಯೇ ಹೇಳಿದೆ ಮಾತು ಆ ವೇಳೆಗಾಯಿತು ಹರಿಗೆ ಬಹಳ ಸಂತೋಷ. ಈ ಲೀಲೇನು ಆದರದರೆ ಕೇಳಿದರೆ ಶುಭವಾರ್ತೆ ಕೇಳುವರು ಮುಂದಿಹದು ಬಹಳ ಸಂತೋಷ. ಭೂಲೋಕದಲ್ಲಿ ಮಂಗಳಾಲಯಾನಂತಾಖ್ಯ ಶೈಲದಲ್ಲಿ ಇದ್ದು ಈ ಲೀಲೆಯಿಂದಲೇ ಜಗತ್ಪಾಲನವ ಮಾಡುವ ದಯಾಳು ನಿನ್ನ ದಯದಿಂದ ಹೇಳಿ ಮುಗಿಯಿತು ಇಲ್ಲಿಗೆ 7 ಅಧ್ಯಾಯ. ಬಕುಲಾವತಿ ಆ ಮಾತನ್ನು ಕೇಳಿ ಸಂತೋಷದಿಂದ ಹೇಳ್ತಾಳಂತೆ, ಭಾಳ ಸಂತೋಷ ಆಯ್ತಪ್ಪ ಅಂತ ಹೇಳ್ತಾಳಂತೆ. ಅದು ಕೇಳ್ತಾ ಇದ್ದಾರೆ ದಾಸರು, ಯಾರು ಈ ಶುಭವಾರ್ತೆಯನ್ನು ಕೇಳ್ತಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಭೂಲೋಕದಲ್ಲಿ ಅನಂತಾಸನದಲ್ಲಿರುವಂತಹ ಪರಮಾತ್ಮನಿಗೆ, ಅಲ್ಲಿ ಲೀಲೆಯಿಂದಿರುವಂತಹ ಪರಮಾತ್ಮನ ಅನುಗ್ರಹದಿಂದ 7 ಅಧ್ಯಾಯ ಮುಗಿತು ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ. ವತ್ತಿವಹ ವಿಘ್ನಗಳ ಕಳೆದ ಅಪಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ
ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.